ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 24 ಏಪ್ರಿಲ್ 2024 ನಿಫ್ಟಿ 50ನಲ್ಲಿ ಏನಾಯಿತು, ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಏರಿಕೆ ಆಗಿದೆ, ಹೆಚ್ಚು ಕಡಿಮೆ ಅಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಶೇರ್ ಮಾರ್ಕೆಟ್ನಲ್ಲಿ ಅಂತ ಏನು ಏರಿಕೆ ಆಗಿಲ್ಲ ಸ್ವಲ್ಪ. ಅದೇ ರೀತಿ GPT ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಅಂತ ಇದೆ, ಅದಕ್ಕೆ ಸುಮಾರು 487 ಕೋಟಿಯಷ್ಟು ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಸೆಂಟ್ರಲ್ ರೈಲ್ವೆಯಿಂದ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹಾಗೆ ವೆಲ್ಸ್ಪನ್ ಕಾರ್ಪ್ ಅಂದರೆ ಯಾರಿಗೂ ಅಷ್ಟು ಐಡಿಯಾ ಸಿಗೋದಿಲ್ಲ. ಒಂದು ಸಿಂಟೆಕ್ಸ್ ಟ್ಯಾಂಕ್ ಮಾಡ್ತಾರಲ್ಲ ಆ ಕಂಪ್ನಿ ಅಂತ ಹೇಳ್ಬೇಕು ಇದನ್ನು. ಅದೇ ರೀತಿ ನೋಡ್ಕೊಂಬರೋಣ ಬನ್ನಿ ಏನೇನಾಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,402.40ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 34.40 ಅಷ್ಟು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಮಾರ್ಕೆಟ್ ಅಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,852 ಪಾಯಿಂಟ್ಸಿಗೆ ಇದು ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ 114.48 ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಇದರಲ್ಲಿ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ 381 ರೂಪಾಯಿ 85 ಪೈಸೆ ಕ್ಲೋಸ್ ಆಯಿತು. ಅಂದರೆ ಇವತ್ತು ಇಳಿಕೆ ಆಗಿದೆ, ಇದರಲ್ಲಿ 6 ರೂಪಾಯಿ 10 ಪೈಸೆ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ ನೋಡೋದಾದರೆ ಸುಮಾರು 4 ರೂಪಾಯಿ 40 ಪೈಸೆ ಅಷ್ಟು ಪ್ರತಿಯೊಂದು ಶೇರಲ್ಲಿ ಇದು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ಟಾಟಾ ಮೋಟರ್ಸ್ ಹೆಚ್ಚು ಕಡಿಮೆ ಇದು 1010 ಹತ್ರ ಹೋಗ್ತಾ ಇದೆ. ಪ್ರತಿಯೊಂದು ಶೇರು ಇವತ್ತು ಸುಮಾರು 10 ಒಂದು 5 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ಭಾರತೀಯ ಎಕ್ಸಾಕಾಮ್ ಅಷ್ಟೇ ಟ್ರೆಂಡಿಂಗಲ್ಲೇ ಇದೆ. ಇದರಲ್ಲಿ ನೋಡೋದಾದರೆ ಇವತ್ತು 1% ಅಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಸುಮಾರು 9 ರೂಪಾಯಿ 40 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ನಮ್ಮ ದೇಶದ ಒಂದು ಅತಿ ದೊಡ್ಡ ಪ್ರೈವೇಟ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಇದು ಸುಮಾರು 4 ರೂಪಾಯಿ 10 ಪೈಸೆ ಅಷ್ಟು ಇವತ್ತು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ 1,511 ರೂಪಾಯಿ 70 ಪೈಸೆಗೆ ಕ್ಲೋಸ್ ಆಯಿತು. ಹಾಗೆ ವೋಡಾಫೋನ್ ಐಡಿಯಾ ನಾಳೆ ಇದ್ರದ್ದು FPO ಏನು ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಇದೆಯಲ್ಲ ಅದು ಲೀಸ್ಟ್ ಆಗುತ್ತೆ ನಾಳೆ. ಆದರೆ ಇವತ್ತು ಸುಮಾರು ಒಂದು 9% ಅಷ್ಟು ಇದು ಇಳಿಕೆ ಆಗಿದೆ. ಹಾಗೆ ನಾಳೆ ಇದು ಲೀಸ್ಟಿಂಗ್ ಆಗಬೇಕಾದ್ರೆ ಒಂದು 20% ಅಷ್ಟು ಆಗುತ್ತೆ ಅಂತ ಹೇಳ್ತಾರೆ. ಅದು ನೋಡೋಣ ಬನ್ನಿ ಮುಂದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಇವತ್ತು ಟಾಪ್ ಗೇನರ್ಸ್ ಆಗಿದ್ರು, ಅತಿ ಹೆಚ್ಚು ಏರಿಕೆ ಆಯಿತು ಅಂದರೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸು ಸುಮಾರು 24 ರೂಪಾಯಿ 30 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಸಿಪ್ಲಾ ಪ್ರತಿಯೊಂದು ಶೇರಲ್ಲಿ ಸುಮಾರು 51 ರೂಪಾಯಿ 50 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ JSW ಸ್ಟೀಲ್ ನೋಡೋದಾದರೆ 882 ರೂಪಾಯಿ 70 ಪೈಸೆದಲ್ಲಿ ಇವತ್ತು ಟ್ರೇಡ್ ನಡೀತಾ ಇತ್ತು. ಅಂದರೆ 31 ರೂಪಾಯಿ 35 ಪೈಸೆ ಅಷ್ಟು ಏರಿಕೆ ಆಗಿದೆ. ಟಾಟಾ ಸ್ಟೀಲು ಅಷ್ಟೇ ನೋಡಿದ್ವಿ ಆವಾಗಲೇ. ಹಾಗೆ ಪವರ್ ಗ್ರಿಡ್ ಸುಮಾರು 5 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಕೋಟಕ್ ಬ್ಯಾಂಕ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು 29 ರೂಪಾಯಿ 75 ಪೈಸೆ ಅಷ್ಟು ಏರಿಕೆ ಆಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸಲ್ಲಿ ಸುಮಾರು 88 ರೂಪಾಯಿ 45 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಇತ್ತೀಚೆಗೆ ಟ್ರೆಂಡಿಂಗಲ್ಲೇ ಇದೆ. ಇದರಲ್ಲಿ ಅಲ್ಟ್ರಾಟೆಕ್ ಸಿಮೆಂಟು, NTPC, DV's ಲ್ಯಾಬೊರೇಟರೀಸ್, ಹೀರೋ ಮೋಟರ್ ಕಾರ್ಪ್, ಬಜಾಜ್ ಫಿನಾನ್ಸ್, ONGCನಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ JNK ಇಂಡಿಯಾ ಲಿಮಿಟೆಡ್ ಬಗ್ಗೆ IPO ಬಗ್ಗೆ ಕೇಳಿದ್ವಿ. ನಾಳೆ ಇದು ಕ್ಲೋಸ್ ಆಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಹೇಳಿದ್ವಿ. ರೇಂಜ್ ಬ್ಯಾಂಡು ಇದು ಒಂದು ಹೀಟಿಂಗ್ ಎಕ್ವಿಪ್ಮೆಂಟ್ಸ್ ರಿಫೈನರ್ಸ್ಗಳಿಗೆ ಸಪ್ಲೈ ಮಾಡುತ್ತೆ ಅಂತಲೂ ಹೇಳಿದ್ವಿ. ಇದರಲ್ಲಿ ಸುಮಾರು ರಿಪೋರ್ಟ್ ಬಂದಿರೋ ಪ್ರಕಾರ ಒಂದು 75% ಅಷ್ಟು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಹೆಚ್ಚು ಕಡಿಮೆ ಟ್ರೇಡಿಂಗ್ ಸೆಷನ್ ಅಷ್ಟೊತ್ತಿಗೆ ಇದು ಬಿಡ್ಡಿಂಗ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ನಾಳೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಬಿಡ್ಡಿಂಗ್ ಆಗಿತ್ತು, ಎಷ್ಟು ಪ್ರತಿಶತ ಅಂದರೆ ಎಷ್ಟು ಟೈಮ್ಸ್ ಇದು ಬಿಡ್ಡಿಂಗ್ ಆಗಿತ್ತು, ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ವೆಲ್ಸ್ಪನ್ನಲ್ಲಿ ಸುಮಾರು 611 ಕೋಟಿಯಷ್ಟು ಕಾಂಟ್ರಾಕ್ಟ್ ಸಿಕ್ಕಿದೆ. ಲ್ಯಾಟಿನ್ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇವಾಗ. ಪೈಪ್ಸ್ ಇರ್ಬೋದು, ಬೆಂಡ್ಸ್ ಇರ್ಬೋದು. ವೆಲ್ಸ್ಪನ್ ಅಂತ ಹೇಳಿದ್ರೆ ಪೈಪ್ಸ್ಗಳು ಮಾಡುತ್ತೆ, ಪೈಪ್ಸ್ ರಿಲೇಟೆಡ್ ವಾಟರ್ ಸಪ್ಲೈ ಸಿಸ್ಟಮ್ ಇದನ್ನೆಲ್ಲ ಮಾಡುತ್ತೆ. ಅದು ಮೇನ್ ಅಂತ ಹೇಳಿದ್ರೆ ಜನಕ್ಕೆ ಇದು ಗೊತ್ತಿರೋದು ಸಿಂಟೆಕ್ಸ್ ಟ್ಯಾಂಕ್ಗಳಿಂದ. ಸಿಂಟೆಕ್ಸ್ ಟ್ಯಾಂಕ್ ಕಂಪ್ನಿ ಯಾವುದು ಅಂತ ಹೇಳಿದ್ರೆ ಅದು ಯಾವುದೂ ಅಲ್ಲ, ವೆಲ್ಸ್ಪನ್ ಕಾರ್ಪ್ ಅಂತ ಇದೆ. ಅದನ್ನು ನೀವು ನೋಡಿದ್ರೆ ನಿಮಗೆ ಸಿಗುತ್ತೆ. ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈ ಥರ ಪೈಪ್ಸ್ ಎಲ್ಲ. ಇದ್ರದ್ದು ಶೇರ್ಸ್ ನೋಡೋದಾದರೆ ಹೋದ ವರ್ಷ ಹೆಚ್ಚು ಕಡಿಮೆ 220 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾಯಿತ್ತು. ಒಳ್ಳೆ ಏರಿಕೆ ಕಂಡಿದೆ. ಸುಮಾರು 160% ಅಷ್ಟು ಇದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರು. ಸುಮಾರು 350 ರೂಪಾಯಿ ತನಕನೂ ಇದು ಏರಿಕೆ ಆಗಿದೆ. ಇವಾಗ ಸುಮಾರು 572 ರೂಪಾಯಿ 55 ಪೈಸೆಗಿದು ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ GPT ಗ್ರೂಪ್ ಅಂತಿದೆ. ಇದು ಒಂದು ಮೇನ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗ್ರೂಪ್, ಕನ್ಸ್ಟ್ರಕ್ಷನ್ ಕಂಪನಿ ಇದು. ಇದಕ್ಕೆ ಸುಮಾರು 487 ಕೋಟಿ ರೂಪಾಯಿ ಅಷ್ಟು ಇದಕ್ಕೆ ಸೆಂಟ್ರಲ್ ರೈಲ್ವೆ ಮುಂಬೈಯಿಂದ ಇದಕ್ಕೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಹಾಗೆ ಇದರ ಶೇರಲ್ಲಿ ಒಂದು ಒಳ್ಳೆಯ ಏರಿಕೆ ಆಗಿದೆ. ಹೆಚ್ಚು ಕಡಿಮೆ 9.7% ಅಷ್ಟು ಏರಿಕೆ ಇದೆ. ಅಂದರೆ 16 ರೂಪಾಯಿ 85 ಪೈಸೆ ಇವತ್ತು ಒಂದೇ ದಿವಸಕ್ಕೆ ಇವತ್ತು ಏರಿಕೆ ಕಂಡಿದೆ. ಇವತ್ತು ನೋಡ್ಬೋದು, ಇವತ್ತು ಸಡನ್ ಆಗಿದ್ದು ಏರಿಕೆ ಆಗಿದೆ. ಇದಕ್ಕೆ ಒಂದು ಒಳ್ಳೆ ಕಾಂಟ್ರಾಕ್ಟು ಸಿಕ್ಕಿದೆ GPT ಇನ್ಫ್ರಾಸ್ಟ್ರಕ್ಚರ್. ಹಾಗೆ ವೋಡಾಫೋನ್ ಐಡಿಯಾ FPO ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ನಾಳೆ ಲೀಸ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಹೆಚ್ಚು ಕಡಿಮೆ ಒಂದು 20% ಇರೋ ಅಷ್ಟು ಚಾನ್ಸಸ್ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ, ಎಕ್ಸ್ಪರ್ಟ್ಸ್ಗಳು. ನೋಡಬೇಕು ನಾಳೆ ಏನಾಗುತ್ತೋ ಅಂತ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.